ವರದಿ ಏನ್ ಹೇಳುತ್ತೆ ಅಂದ್ರೆ ಅಮೆರಿಕದ B-2 ಬಾಂಬರ್ಗಳು ತುಂಬಾ ಅಡ್ವಾನ್ಸ್ಡ್ ವಿಮಾನಗಳಲ್ವಾ ಅವು? ಹೌದು, ಸ್ಟೆಲ್ತ್ ಬಾಂಬರ್ಗಳು. ಅವು ಇರಾನ್ನ 3 ಮುಖ್ಯ ಪರಮಾಣು ಸ್ಥಾವರಗಳ ಮೇಲೆ ದಾಳಿ ಮಾಡಿವೆ. ಫೋರ್ಡೋ, ನತಾಂಜ್ ಮತ್ತೆ ಇಸ್ಫಹಾನ್. ಇವು ಇರಾನ್ ನ್ಯೂಕ್ಲಿಯರ್ ಪ್ರೋಗ್ರಾಂನ ಕೇಂದ್ರಗಳು ಅಂತ ಹೇಳ್ತಾರೆ. ಹೌದು, ಇವು ಬಹಳ ಮುಖ್ಯವಾದ ತಾಣಗಳು. ಇದಾದ ತಕ್ಷಣವೇ ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಆದರೆ ಅದೇ ಸಮಯಕ್ಕೆ ಈಗ ಶಾಂತಿಯ ಸಮಯ ಅಂತಾನೂ ಹೇಳಿದ್ದಾರೆ. ಇದು ಸ್ವಲ್ಪ ವಿಚಿತ್ರ ಅಲ್ವಾ? ಹೌದು, ಅದು ಖಂಡಿತ ಗಮನಿಸಬೇಕಾದ ಪಾಯಿಂಟ್. ದಾಳಿ ಮಾಡಿ ಶಾಂತಿಯ ಮಾತು. ಮತ್ತೆ ದಾಳಿ ಮಾಡಿದ ವಿಮಾನಗಳು ಸೇಫ್ ಆಗಿ ವಾಪಸ್ ಹೋಗಿವೆ ಅಂತಾನೂ ವರದಿಯಾಗಿದೆ. ಈ ದಾಳಿ ಪೂರ್ತಿ ಅನಿರೀಕ್ಷಿತ ಅಂತ ಹೇಳೋಕ್ಕಾಗಲ್ಲ. ವರದಿಯಲ್ಲಿ ಹೇಳಿರೋ ಹಾಗೆ ಟ್ರಂಪ್ ಇರಾನ್ಗೆ ಮಾತುಕತೆಗೆ 60 ಡೇಸ್ ಟೈಮ್ ಕೊಟ್ಟಿದ್ರು. ಮತ್ತೆ ಮೊನ್ನೆ G7 ಸಭೆಯಿಂದ ಬೇಗ ಹೊರಟು ಬಂದಿದ್ರು. ಹೌದು, ಅದೊಂದು ಸೂಚನೆ ಅಂತ ಕೆಲವರು ಆಗ್ಲೇ ಹೇಳಿದ್ರು. ಹೌದು, ಇದೆಲ್ಲ ನೋಡಿದ್ರೆ ಒಂದು ದೊಡ್ಡ ಆಪರೇಷನ್ಗೆ ತಯಾರಿ ನಡೀತಿತ್ತು ಅಂತ ಅನಿಸ್ತೆ. ಆದ್ರೆ ನೇರವಾಗಿ ಪರಮಾಣು ಸೈಟ್ಗಳನ್ನೇ ಟಾರ್ಗೆಟ್ ಮಾಡಿರೋದು ಇದು ವಿಷಯದ ಗಂಭೀರತೆಯನ್ನೇ ಹೆಚ್ಚಿಸಿದೆ. ಅಂದ್ರೆ ಇದು ಕೇವಲ ಸಿಂಬಾಲಿಕ್ ಅಟ್ಯಾಕ್ ಅಲ್ಲ. ಖಂಡಿತ ಅಲ್ಲ, ಇದು ಇರಾನಿನ ಕೆಪಾಸಿಟಿಯನ್ನೇ ಕಡಿಮೆ ಮಾಡೋ ಪ್ರಯತ್ನ ಇದ್ದಾಗೆ ಕಾಣಿಸುತ್ತೆ. ಇಷ್ಟು ದೊಡ್ಡ ದಾಳಿ ನಡೆದಿದೆ, ಇರಾನ್ ಕಡೆಯಿಂದ ಏನು ಪ್ರತಿಕ್ರಿಯೆ ಬಂದಿದೆ? ವರದಿ ಏನ್ ಹೇಳುತ್ತೆ? ಇರಾನ್ ಕೂಡ ದಾಳಿ ಆಗಿರೋದನ್ನ ಒಪ್ಕೊಂಡಿದೆ. ಆದ್ರೆ ಎಷ್ಟು ಹಾನಿಯಾಗಿದೆ ಅನ್ನೋದನ್ನ ಇನ್ನೂ ನೋಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಇರಾನ್ ಒಂದು ಘೋಷಣೆ ಮಾಡಿದೆ. ಏನದು? ಇರಾನಿನಲ್ಲಿರೋ ಅಮೆರಿಕದ ನಾಗರಿಕರು ಇನ್ನು ಮುಂದೆ ಕಾನೂನುಬದ್ಧ ಗುರಿಗಳು, ಅಂದ್ರೆ ಲೆಜಿಟಿಮೇಟ್ ಟಾರ್ಗೆಟ್ಸ್. ಓಹೋ, ಇದು ನೇರವಾದ ಬೆದರಿಕೆ. ಪರಿಸ್ಥಿತಿ ಇನ್ನಷ್ಟು ಕಠಿಣ ಆಯಿತು ಹಾಗಾದ್ರೆ. ಹೌದು, ಇದು ಪ್ರತೀಕಾರದ ಸ್ಪಷ್ಟ ಸೂಚನೆ. ಇಸ್ರೇಲ್ನಲ್ಲಿ ಪರಿಸ್ಥಿತಿ ಹೇಗಿದೆ? ಅಲ್ಲಿ ಸಹಜವಾಗಿ ಟೆನ್ಷನ್ ಜಾಸ್ತಿ ಆಗಿರ್ಬೇಕಲ್ವಾ? ಖಂಡಿತ. ವರದಿಯಲ್ಲಿ ಟೆಲ್ ಅವೀವ್ನಿಂದ ಬಂದಿರೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಸ್ರೇಲ್ನಲ್ಲಿ ಯಾವುದೇ ಕ್ಷಣದಲ್ಲಿ ಇರಾನ್ನಿಂದ ಕ್ಷಿಪಣಿ ದಾಳಿ ಆಗಬಹುದು ಅನ್ನೋ ಭಯ ಇದೆಯಂತೆ. ಅದಕ್ಕೆ ಜನರನ್ನು ಸೇಫ್ ಜಾಗಕ್ಕೆ ಕಳಿಸೋಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ವರದಿ ಹೇಳುತ್ತೆ. ಅಂದ್ರೆ ಅಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಬಹುತೇಕ ಹೌದು. ಒಂದು ರೀತಿಯ ಆತಂಕ, ಸನ್ನದ್ಧತೆ ಎರಡೂ ಇದೆ. ಹಾಗಾದ್ರೆ ಅಮೆರಿಕದ ಈ ನೇರ ಹಸ್ತಕ್ಷೇಪದಿಂದ ಇಡೀ ಸಂಘರ್ಷದ ಸ್ವರೂಪವೇ ಬದಲಾದ ಹಾಗಾಯಿತು. ಇದರ ದೂರಗಾಮಿ ಪರಿಣಾಮಗಳು ಏನಾಗಿರ್ಬೋದು? ಖಂಡಿತ. ವರದಿಯಲ್ಲಿ ಇದನ್ನೇ ಹೈಲೈಟ್ ಮಾಡಿದ್ದಾರೆ. ಪರಿಣಾಮಗಳು ತುಂಬನೇ ಗಂಭೀರ ಆಗಬಹುದು. ಇದು ಬರೀ ಇರಾನ್-ಇಸ್ರೇಲ್ ಮಧ್ಯೆ ಇರದೆ ಒಂದು ದೊಡ್ಡ ಪ್ರಾದೇಶಿಕ ಯುದ್ಧಕ್ಕೆ ತಿರುಗೋ ಅಪಾಯ ಸ್ಪಷ್ಟವಾಗಿದೆ. ರೀಜನಲ್ ವಾರ್. ಹೌದು. ಇರಾನ್ನ ಮಿತ್ರರು, ಅಮೆರಿಕ-ಇಸ್ರೇಲ್ನ ಮಿತ್ರರು ಎಲ್ಲರೂ ಇದರಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ವರದಿ ಇನ್ನೊಂದು ವಿಷಯವನ್ನು ನೆನಪಿಸುತ್ತೆ. ಏನು? ಇರಾನ್ ಮೊದಲು ಹೇಳ್ಕೊಂಡಿತ್ತು ತಮ್ಮ ಮಿಸೈಲ್ ಕೆಪಾಸಿಟಿಯ ಕೇವಲ 20% ಮಾತ್ರ ಇದುವರೆಗೆ ಬಳಸ್ದೇವೆ ಅಂತ. ಹಾಗಾ? ಹೌದು. ಒಂದು ವೇಳೆ ಅವರು ಫುಲ್ ಕೆಪಾಸಿಟಿ ಬಳಸಿದ್ರೆ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ ಅಂತ ಊಹಿಸೋದು ಕಷ್ಟ. ಇದು ಮಧ್ಯಪ್ರಾಚ್ಯದ ಜಿಯೋಪಾಲಿಟಿಕ್ಸ್ನಲ್ಲೇ ದೊಡ್ಡ ಬದಲಾವಣೆ ತರಬಹುದು. ಇಂತಹ ಟೆನ್ಷನ್ ಟೈಮಲ್ಲಿ ಕರೆಕ್ಟ್ ಇನ್ಫಾರ್ಮೇಶನ್ ಸಿಗೋದು ಕಷ್ಟ ಅಲ್ವಾ? ವದಂತಿಗಳು, ಪ್ರೊಪಗಾಂಡ ಎಲ್ಲ ಜಾಸ್ತಿ ಇರುತ್ತೆ. ಕರೆಕ್ಟ್. ವರದಿಯಲ್ಲೂ ಅದನ್ನ ಹೇಳಿದ್ದಾರೆ. ಇದು ಬಹಳ ಮುಖ್ಯವಾದ ಅಂಶ. ದೃಢಪಡದ ಮಾಹಿತಿ, ತಪ್ಪು ಮಾಹಿತಿ, ಉದ್ದೇಶಪೂರ್ವಕ ಪ್ರಚಾರ ಇವೆಲ್ಲ ಹರಡೋ ಸಾಧ್ಯತೆ ತುಂಬಾ ಜಾಸ್ತಿ. ವಿಶೇಷವಾಗಿ ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು, ಮುಂದಿನ ನಡೆಯ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗೋದು ಸದ್ಯಕ್ಕೆ ಕಷ್ಟ. ಸೊ ನಾವು ನೋಡೋ ಮಾಹಿತಿಯನ್ನ ಸ್ವಲ್ಪ ಎಚ್ಚರಿಕೆಯಿಂದ ನೋಡಬೇಕು. ಖಂಡಿತವಾಗಿಯೂ ವೆರಿಫೈ ಮಾಡೋದು ಬಹಳ ಮುಖ್ಯ. ಸರಿ, ಇವತ್ತಿನ ಈ ಚರ್ಚೆಯನ್ನು ಮುಗಿಸೋ ಸಮಯ ಬಂತು. ಕೊನೆದಾಟಿ ಕೇಳುಗರು ಯೋಚನೆ ಮಾಡಲಿಕ್ಕೆ ಏನಾದರೂ ಒಂದು ಪಾಯಿಂಟ್ ಇದೆಯಾ? ಇದೇ ಒಂದೆಡೆ ಇರಾನ್ನಿಂದ ಅಮೆರಿಕನ್ ಸಿಟಿಸನ್ಸ್ಗೆ ನೇರ ಬೆದರಿಕೆ, ಇನ್ನೊಂದೆಡೆ ಅಮೆರಿಕಾದಿಂದ ಇಂಥ ಒಂದು ಹಿಂದೆಂದೂ ನಡೆಯದಂಥ ನೇರ ಮಿಲಿಟರಿ ಆಕ್ಷನ್. ಇವೆರಡನ್ನೂ ಒಟ್ಟಿಗೆ ಇಟ್ಟು ನೋಡಿದಾಗ ಇದು ಮುಂದಕ್ಕೆ ಯಾವ ರೀತಿ ಪರಿಣಾಮಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡಬಹುದು? ಇದು ಕೇವಲ ಮಿಲಿಟರಿ ಸಂಘರ್ಷವಾಗಿ ಮುಂದುವರಿಯುತ್ತಾ ಅಥವಾ ಹೊಸ ರಾಜತಾಂತ್ರಿಕ ಹೊಂದಾಣಿಕೆಗಳು, ಅನಿರೀಕ್ಷಿತ ಮೈತ್ರಿಕೂಟಗಳು ಹುಟ್ಕೊಳ್ತವ? ಇದು ಮುಂದಿನ ದಿನಗಳಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದ ಒಂದು ದೊಡ್ಡ ಪ್ರಶ್ನೆ.